ನಾವು ಈ ಯುರೋಪ್ ಖಂಡಕ್ಕೆ ಬಂದು ಇಲ್ಲಿ ಮ್ಯೂನಿಕ್ ಅಂತ ಒಂದು ನಗರ ಇದೆ. ಮ್ಯೂನಿಕ್ನಿಂದ ಕಾರಲ್ಲಿ ಹೊರಟು ಇಟಲಿ ದೇಶದ ಕಡೆಗೆ ಹೊರಟ್ವಿ. ಇಲ್ಲಿ ಸುಮಾರು 300-350 ಕಿಲೋಮೀಟ್ರು ನಾವು ಪ್ರಯಾಣ ಮಾಡಿದ ಮೇಲೆ ಇಟಲಿಯ ಉತ್ತರ ಭಾಗದೊಳಗೆ ಒಂದು ಸ್ಥಳ ಇದೆ. ತುಂಬ ಸುಂದರವಾದಂತಹ ಪರ್ವತಗಳನ್ನು ಆವರಿಸ್ಕೊಂಡಿರ್ತಕ್ಕಂಥ ಒಂದು ಜಾಗ. ಅದಕ್ಕೆ ಮಾರ್ಲಿಂಗ್ ಅಂತ ಹೇಳ್ತಾರೆ, ಮಾರ್ಲಿಂಗೋ ಅಂತಾರೆ, ಅಥವಾ ಇನ್ನೊಂದು ಮರಿನೋ ಅಂತಂದು ಕೂಡ ಹೇಳ್ತಾರೆ. ಮರಿನೋ ಅನ್ನುವಂಥ ಒಂದು ಸುಂದರವಾದಂತಹ ನಗರ, ದೊಡ್ಡ ವಿಶಾಲವಾದ ನಗರನೇ ಅಂತಂದು ಹೇಳಬೇಕು. ತುಂಬ ಜನ ಇರ್ತಾರೆ ಅಲ್ಲಿ, ಒಳ್ಳೊಳ್ಳೆ ಮನೆಗಳು. ಅಲ್ಲಿರ್ತಕ್ಕಂಥ ಒಂದು ಸುಂದರವಾದಂತಹ ಒಂದು ಮನೆಯನ್ನು ಬಾಡಿಗೆ ತೊಗೊಂಡು ನಾವು 2 ದಿವಸ ಅಲ್ಲಿದ್ವಿ. ಅದೇನು ಆಲ್ಪ್ಸ್ ಮೌಂಟೇನ್ ಅಂದರೆ ಆಲ್ಪೈನ್ ಪರ್ವತ ಶ್ರೇಣಿ ಅಂತ ಹೇಳ್ತಾರೆ. ತುಂಬ ಎತ್ತರವಾದಂಥ ಪರ್ವತಗಳು. ನಾವಿದ್ದಿದ್ದು ವ್ಯಾಲಿ ಅಂದರೆ ಆ ಕಣಿವೆಯಲ್ಲಿದ್ವಿ. ಸುತ್ತಲೂ ನಮಗೆ ಪರ್ವತಗಳು. ಅದು ತುಂಬ ಸುಂದರವಾದಂಥದ್ದು ಇಲ್ಲಿ ನಾವು ನೋಡ್ಬೋದು. ಎಲ್ಲಿ ನೋಡಿದರೂ ಹಸಿರು ದಾರಿಗಳು ಹೋಗ್ಬೇಕಾರೆಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಪರ್ವತಗಳು, ದೇವದಾರು ವೃಕ್ಷಗಳು ಅಂದರೆ ಪೈನ್ ಟ್ರೀಸ್ ಅಂತ ಹೇಳ್ತಾರಲ್ಲ, ಅದು ಗಗನಚುಂಬಿ ಅಂದರೆ ಎತ್ತೆತ್ತರವಾಗಿ, ಅದೆಷ್ಟೋ 100 ಅಡಿ ಎತ್ತರ ಮೇಲವರೆಗೂ ಬೆಳ್ಕೊಂಡಿರ್ತವೆ. ತುಂಬ ವಿಶೇಷವಾದಂತಹ ತುಂಬ ಸುಂದರವಾದಂತಹ ಜಾಗ. ಅಲ್ಲಲ್ಲಿ ಹರಿಯುವಂಥ ನದಿಗಳು ಹೇಗೆ ಅಂದರೆ ತುಂಬ ತಿಳಿಯಾದ ಅಂತ ಎಷ್ಟೊಂದು ಚೆನ್ನಾಗಿರ್ತಕ್ಕಂಥ ನೀರು, ತಿಳಿ ನೀರಿನ ನದಿಗಳು, ಅಲ್ಲಲ್ಲಿ ಸಣ್ಣ ಸಣ್ಣ ಜಲಪಾತಗಳು. ಆಮೇಲೆ ಈ ಮರಿನೋ ಅನ್ನೋ ಒಂದು ಜಾಗ ಏನಿದೆ, ಇದು ದೊಡ್ಡ ದೊಡ್ಡ ದ್ರಾಕ್ಷಿ ತೋಟಗಳು. ಶತಮಾನಗಳಿಂದ ಇಲ್ಲಿ ದ್ರಾಕ್ಷಿ ಬೆಳೀತಾರಂತೆ. ಇದು ವೈನ್ ಎನ್ನುವಂಥ ಒಂದು ಏನು ಪಾನೀಯ ಇದೆ, ಅದನ್ನು ತಯಾರಿಸೋದಕ್ಕೆ ದ್ರಾಕ್ಷಿ ಬೆಳೆಯೋದ್ರಿಂದ ಇಲ್ಲಿ ವೈನ್ ಬೆಳೀತಾರೆ. ದ್ರಾಕ್ಷಿ ಇದು ಏನದು ಜ್ಯೂಸು ಮಾಡುವಂಥದ್ದು ಪಾನೀಯ, ಅದಕ್ಕೆ ಬಹಳ ಪ್ರಸಿದ್ಧವಾದಂಥ ಜಾಗ. ಇಲ್ಲಿ ಮರಸೇಬು ಬೆಳೀತಾರೆ, ನಿಂಬೆ ಬೆಳೀತಾರೆ, ಸೇಬು ಹಣ್ಣು ಬೆಳೀತಾರೆ. ವಿಶಾಲವಾದ ದೊಡ್ಡ ತೋಟಗಳು. ಅದು ಬಹಳ ಸುಂದರವಾಗಿ ಇರ್ತಕ್ಕಂಥ ಜಾಗ. ನಾವು ಒಂದು ಪರ್ವತದ ತುದಿವರೆಗೂ ಹೋಗಿದ್ವಿ ಕಾರ್ ತಗೊಂಡು. ಅಲ್ಲಿ ಬಹಳ ಕಷ್ಟವಾದಂತಹ ಜಾಗ ಓಡಿಸೋದಕ್ಕೆ, ಆದರೆ ಅಲ್ಲಿ ಸಮತಟ್ಟ ಅಂತ ಜಾಗ. ಅಲ್ಲಿಂದ ಪರ್ವತಗಳು ಕಾಣಿಸ್ತವೆ ಬಹಳ. ಇಲ್ಲಿ ಸೂರ್ಯಾಸ್ತ ಸೂರ್ಯೋದಯ ಎಲ್ಲವೂ ಬಹಳ ಸುಂದರವಾಗಿ ಕಾಣಿಸ್ತದೆ. ಅಂಥ ಒಂದು ಜಾಗವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ.